ಓಂ ಶಕ್ರಾದಯಃ ಸುರಗಣಾ ನಿಹತೇತಿ ವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿಬಲೆ ಚ ದೇವ್ಯಾ ತಾಂ ತುಷ್ಟುಃ ಪ್ರಣತಿನಮ್ರ ಶಿರೋಧರಾಂ ಸಾ ವಾಗ್ಭಿಃ ಪ್ರಹರ್ಷ ಪುಲಕೋದ್ಗಮ ಚಾರುದೇಹಾಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯವರಿಗೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನೋಡೋಣ. ಪ್ರಮುಖವಾಗಿ ಎಲ್ಲರೂ ಕೂಡ ಸಾಡೆ ಸಾತಿ ಶನಿ ಪ್ರಭಾವ, ಶನಿ ಕಾಟ, ಶನಿ ದೋಷ ಅನ್ನುವಂಥದ್ದನ್ನೇ ಫೀಲ್ ಮಾಡ್ತಾ ಇರ್ತೀರ. ಆದರೆ ಈ ತಿಂಗಳು ನಿಮಗೆ ಸಾಡೆ ಸಾತಿ ಪ್ರಭಾವ ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ಉತ್ತಮವಾದಂಥ ಸಂದರ್ಭ ಅಂತ ಸೆಪ್ಟೆಂಬರ್ ತಿಂಗಳು ಹೇಳಲಿಕ್ಕಿಲ್ಲ. ಯಾವುದೇ ಶುಭ ಕಾರ್ಯಕ್ಕೆ ಇದು ಉತ್ತಮ ಮಾಸ ಅಲ್ಲ. ಯಾಕೆಂತಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೋ ಮಾಡೋಕ್ಕೆ ಹೋದರೆ ಏನೋ ಆಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದರೆ ಶನಿ ಬಂದು ಹೌಸ್ ಆಫ್ ಲಾಸಲ್ಲಿ ಡಿಗ್ರಿ ವೈಸಲ್ಲಿ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ, ವಕ್ರತ್ವಗಳು ಕೆಲವು ನಡೀತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಗ್ರಹಸ್ಥಿತಿಗಳಲ್ಲಿ ಗೋಚಾರದಲ್ಲಿ ನಿಮಗೆ ಈ ತಿಂಗಳು ಶನಿ ಪ್ರಭಾವ ಸ್ವಲ್ಪ ಹೆಚ್ಚೇ ಇರುತ್ತೆ. ಸ್ವಲ್ಪ ಜಾಗೃತಿ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಬದಲಾವಣೆಗಳೇನು? 13ನೇ ತಾರೀಕು, ಸೆಪ್ಟೆಂಬರ್ 13ನೇ ತಾರೀಕು ಕುಜ ಬಂದು ನಿಮ್ಮ ರಾಶಿಯಿಂದ 7ನೇ ಮನೆಗೆ ಬರ್ತಾರೆ. ಅಂದರೆ ತಾತ್ಕಾಲಿಕ ಕುಜದೋಷ ಅಂತ ಆಯಿತು. ಅಲ್ಲಿಗೆ ನಿಮಗೆ ತಾತ್ಕಾಲಿಕ ಕುಜದೋಷ, ನಿಮ್ಮ ರಾಶಿಯಾಧಿಪತಿ ಮತ್ತು ಅದೃಷ್ಟಾಧಿಪತಿ ಬಲ ಇಲ್ಲ. ಇನ್ನು 14ನೇ ತಾರೀಕು ಸಿಂಹರಾಶಿಗೆ, ಅಂದರೆ ನಿಮ್ಮ ರಾಶಿಯಿಂದ 5ನೇ ಮನೆಗೆ ಶುಕ್ರ ಬರ್ತಾರೆ. ಶುಕ್ರನು ಶತ್ರುಸ್ಥಾನಕ್ಕೆ ಬರ್ತಾರೆ. ಒಂದು ಯಾವಾಗ 7ನೇ ಮನೆಗೆ 13ನೇ ತಾರೀಕು ಕುಜ ಪ್ರವೇಶ ಆಗ್ತಾರೋ ಅಲ್ಲಿಂದ ನಿಮಗೆ ತಾತ್ಕಾಲಿಕ ಕುಜದೋಷ ಪ್ರಾರಂಭ ಆಗುತ್ತೆ. ಟೈಮ್ ಅಂತೂ ಚೆನ್ನಾಗಿರಲ್ಲ. ನಿಮ್ಮ ದೇಹಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ. ಸಣ್ಣ ಪುಟ್ಟ ಅಪಘಾತಗಳು, ಅವಘಡಗಳು, ಕೆಳಗೆ ಬಿದ್ದುಬಿಡೋದು, ಕಾಲೇಟ್ ಮಾಡ್ಕೊಳ್ಳೋದು, ಕೈ ಏಟ್ ಮಾಡ್ಕೊಳ್ಳೋದು, ಅಥವಾ ಆಗೋಗುತ್ತೆ ಅನ್ನೋಂಥ ಕೆಲಸ ನಿಂತು ಹೋಗ್ಬಿಡೋದು, ಈ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಜ ಬಲ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಖಂಡಿತ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಮೇಲಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಏನಾದರೂ ಸಮಸ್ಯೆಗಳು ಬರಬಹುದಾ, ಏನಾದರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಸೋ ಅಥವಾ ಏನಾದರೂ ದುಡ್ಡು ಹಾಕ್ತಾ ಇದ್ದೀರಾ, ಸುಮಾರು 20 ಲಕ್ಷನೋ 50 ಲಕ್ಷನೋ 1 ಕೋಟಿನೋ ಹಾಕಿ ಒಂದು ಮನೆ ತೊಗೋತೀರಾ, ಒಂದು ಸೈಟ್ ತೊಗೋತೀರಾ, ಏನಾದರೂ ಭಾಗಗಳನ್ನು ಮಾಡ್ತೀರಾ, ಅದೆಲ್ಲ ನೋಡ್ಕೋಬೇಕು ನೀವು. ಹಾಗೇನಾದರೂ ಮಾಡೋದಾದರೆ ಒಮ್ಮೆ ಜ್ಯೋತಿಷ್ಯರನ್ನು ಭೇಟಿ ಮಾಡಲೇಬೇಕು. ಮೇಷರಾಶಿಯವರು ಈ ತಿಂಗಳು ನಿಮಗೆ ಸಮಯ ಚೆನ್ನಾಗಿಲ್ಲ. ಯಾವುದೇ ಡಿಸಿಷನ್ನು ತೊಗೊಳಕ್ಕೆ ಹೋಗಬೇಡಿ. ಓನ್ ಡಿಸಿಷನ್ನು ನಿಮಗೆ ರಾಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಈ ಕುಜದೋಷ ತಾತ್ಕಾಲಿಕವಾಗಿರೋದ್ರಿಂದ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರೋದು ಮಾತ್ರ ಮಿಸ್ಸೇ ಮಾಡಬೇಡಿ. ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ಶುಕ್ರ, ನಾನು ಹೇಳಿದಲ್ಲ 5ನೇ ಮನೆಗೆ ಬಂದುಬಿಡ್ತಾರೆ. ಸೂರ್ಯನ ಮನೆಗೆ ಶುಕ್ರ ಬಂದಾಗ ನಿಮಗೆ 14ನೇ ತಾರೀಕಿಂದ ಶುಕ್ರ ಬಲ ಅನ್ನುವಂಥದ್ದು ಹೋಗುತ್ತೆ. ನಿಮಗೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ವಿವಾಹ ಸ್ಥಾನ ಇವೆಲ್ಲವೂ ಕೂಡ ನ್ಯೂಟ್ರಲ್ ಆಗಿಬಿಡುತ್ತೆ. ಕುಟುಂಬದಲ್ಲಿ ಏನೂ ಬೆಳವಣಿಗೆ ಇರಲ್ಲ, ಸುಖನೂ ಜಾಸ್ತಿ ಇರಲ್ಲ, ದುಃಖನೂ ಜಾಸ್ತಿ ಇರಲ್ಲ, ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹಣದ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿನೂ ಇರಲ್ಲ, ಕುಂಠಿತನೂ ಇರಲ್ಲ, ಬ್ಯಾಲೆನ್ಸ್ ಆಗಿಬಿಡುತ್ತೆ. ಕುಂಠಿತ ಬೇಕಾದ್ರೂ ಆಗ್ಬೋದೇ ಹೊರತು ಅಭಿವೃದ್ಧಿ ಇಲ್ಲ. ನಿಮ್ಮ ಮಾತಿಗೆ ಸ್ವಲ್ಪ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲೂ ಕೂಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು 7ನೇ ಮನೆ ಅಧಿಪತಿ ಅದರಿಂದ ವಿವಾಹ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಈ ಥರದಲ್ಲಿ ಏನರಲ್ಲೂ ಅಭಿವೃದ್ಧಿ ಇಲ್ಲ. ಮದುವೆ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಯಾವುದೇ ಅಭಿವೃದ್ಧಿಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಹಾಗಾಗಿ ನೀವೇನೋ ಹೆಣ್ಣು ಹುಡುಕ್ತಾ ಇದ್ದೀರಾ, ಗಂಡು ಹುಡುಕ್ತಾ ಇದ್ದೀರಾ, ಸೆಟ್ ಆಗೋದು ಆ ಥರದ್ದೆಲ್ಲ ತುಂಬಾ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೋಬೇಕಾಗತ್ತೆ. ಇನ್ನು 15ನೇ ತಾರೀಕು ಬುಧ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ಇದೆ. ಅದು 3 ಮತ್ತು 6ನೇ ಮನೆ ಅಧಿಪತಿ. ಏನಂದರೆ ಋಣರೋಗ ಶತ್ರುಗಳು ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತಾರೆ. ಧೈರ್ಯ ಸ್ವಲ್ಪ ಬರುತ್ತೆ. ಅದು ಬಿಟ್ಟರೆ ಬೇರೆ ಬುಧನಿಂದ ಹೆಚ್ಚಿನ ಒಂದು ಪ್ರಭಾವಕ್ಕೆ ಪಾಸಿಟಿವ್ ಆಗಿ ನಿಮಗೆ ಸಿಗೋದೇನಿಲ್ಲ. ಇನ್ನು 17ನೇ ತಾರೀಕು 6ನೇ ಮನೆಗೆ ಸೂರ್ಯ ಬರ್ತಾರೆ. ಸ್ವಂತ ಮನೆಯಲ್ಲಿದ್ದಾಗ ಸೂರ್ಯ ಬಲಿಷ್ಠವಾಗಿರ್ತಾರೆ. 17ನೇ ತಾರೀಕು ನಿಮ್ಗೆ 6ನೇ ಮನೆಗೆ ಬರೋದ್ರಿಂದ ಅಷ್ಟೊಂದೇನೋ ಉತ್ತಮ ಕಾಣ್ತಾ ಇಲ್ಲ. ಸೂರ್ಯನಿಂದ ಆಗಲಿ ಅಥವಾ ಶುಕ್ರನಿಂದ ಆಗಲಿ ಕುಜನಿಂದ ಆಗಲಿ ಕಾಣ್ತಾ ಇಲ್ಲ. ಇನ್ನು ರಾಹು 11ನೇ ಮನೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದೇ. ಕೇತು ಬಂದು
ಪಂಚಮದಲ್ಲಿರ್ತಕ್ಕಂಥದ್ದು ನ್ಯೂಟ್ರಲೈಸ್ ಆಗಿರುತ್ತೆ. ಶನಿ ಪ್ರಭಾವ ಒಳಗಾಗ್ತೀರಾ. ಗುರುಬಲ ಅನ್ನುವಂಥದ್ದಿಲ್ಲ. ಗುರುನು ಶತ್ರು ಸ್ಥಾನದಲ್ಲಿ ಇದ್ದಾರೆ. ಈ ವಕ್ರ ಸ್ಥಿತಿಗಳಿದೆಯಲ್ಲ, ರೆಟ್ರೋಗ್ರೇಡ್ ಇದೆಯಲ್ಲ, ಈಗ ಗೋಚಾರದಲ್ಲಿ ಭಾಳ ಹಿಂಸೆ ಮಾಡ್ತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ. ಈಗ ನೋಡಿ, ನಿಮಗೆ ಗುರುಬಲ ಇಲ್ಲ, ಶನಿ ಕಾಟ ಇದೆ. ಒಟ್ಟಾರೆ ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ ನಿಮ್ಮ ಉದ್ಯೋಗದ ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ತೊಂದರೆಗೆ ಸಿಕ್ಕಾಕೋತೀರಾ. ಉದ್ಯೋಗದ ಬದಲಾವಣೆ ಬೇಡ, ಸ್ಥಾನ ಪಲ್ಲಟ ಬೇಡ, ಬೇರೆ ಮನೆ ಚೇಂಜ್ ಮಾಡೋದು ಬೇಡ, ಯಾವುದೇ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕೋದು ಬೇಡ. ಈ ತಿಂಗಳು ಹೇಗಾದರೂ ಮಾಡಿ ನೀವು ತಳ್ಳಿಬಿಡಬೇಕು. ಮುಂದಕ್ಕೆ ತಳ್ಳಿಬಿಟ್ರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾನೇ ಇರಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಮಧ್ಯೆ 7ನೇ ತಾರೀಕು ರಾಹು ಜಯಂತಿ ಅಂತ ಬರುತ್ತೆ. ರಾಹು ಜಯಂತಿ ದಿನ, ರಾಹು ಅಂದರೂ ಕೂಡ ಮತ್ತೆ ಸುಬ್ರಹ್ಮಣ್ಯನ ಅಂತ ಹೇಳ್ತೀವಿ ನಾವು. ಹಾಗಾಗಿ 7ನೇ ತಾರೀಕು ರಾಹು ಜಯಂತಿ ದಿನ ರಾಹು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳಿರುತ್ತೆ. ಅದರಲ್ಲಿ ನೈಋತ್ಯ ಮೂಲೆ, ಕುಬೇರ ಮೂಲೆಯಲ್ಲಿರ್ತಕ್ಕಂಥದ್ದು ರಾಹು. ನಿಮಗೆ ಆ ರಾಹುಗೆ ದರ್ಶನ ಮಾಡಿ ಒಂದು ಅರ್ಚನೆ ಮಾಡಿಸೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ರಾಹು ಜಯಂತಿ ಇರೋದು 7ನೇ ತಾರೀಕು. ಸಾಧ್ಯವಾದಷ್ಟು 7ನೇ ತಾರೀಕು ನೀವು ರಾಹು ಜಯಂತಿ ದಿನ ಆರಾಧನೆ ಮಾಡೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು ಫಲ ನಿಮಗೆ ಸಿಗುತ್ತೆ. ಇನ್ನು ನೋಡಿ, 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ. ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗಿಲ್ಲ. ಯಾರಿಗಿರುತ್ತೋ ಅವತ್ತು ತೃಪ್ತಿಯಾಗಿ ಅವತ್ತನ್ನು ಮಾಡಿ. ಇನ್ನು ಮಹಾಲಯ ಪಕ್ಷ ಆರಂಭ 8ನೇ ತಾರೀಕಿಂದ ಮಹಾಲಯ ಪಕ್ಷದ ಆರಂಭ ಆಗುತ್ತೆ. ಒಟ್ಟು 15 ದಿನ ಇರುತ್ತೆ ಮಹಾಲಯ ಪಕ್ಷ. 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಇದೆ. ಈ ಸ್ಥಪತಿಗಳು ಮತ್ತು ಈ ಒಂದು ವಿಗ್ರಹ ಮಾಡುವಂಥವ್ರು, ಶಿಲೆ ಮಾಡುವಂಥವ್ರು, ಮತ್ತು ವಿಶ್ವಕರ್ಮನ ಆರಾಧನೆ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಿಶ್ವಕರ್ಮ ಜನಾಂಗದವರು ವರ್ಷದಲ್ಲಿ ಅತ್ಯಂತ ಸಂತೋಷವಾಗಿ ಪೂಜೆ ಮಾಡುವಂಥ ದಿನ ಈ ವಿಶ್ವಕರ್ಮ ಜಯಂತಿ ಇದೆ ಇವತ್ತು. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆ, ಪಿತೃಪೂಜೆ, ಒಟ್ಟು 15 ದಿನವೂ ಪಿತೃಪೂಜೆ ಮಾಡುವಂಥದ್ದಿದೆ. ಮಹಾಲಯ ಅಮಾವಾಸ್ಯೆ ದಿನ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರ್ಥನೆ, ನಿಮ್ಮ ಭಕ್ತಿ ಶ್ರದ್ಧೆ ಬೇಕಾಗುತ್ತೆ. 22ನೇ ತಾರೀಕು ನವರಾತ್ರಿ, ಶರನ್ನವರಾತ್ರಿ ಆರಂಭ ಆಗುತ್ತೆ. 29ನೇ ತಾರೀಕು ಸರಸ್ವತಿ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ. ಇದು ಬಂದು ಈ ತಿಂಗಳ ವಿಶೇಷ. ಆದರೆ ಉದ್ಯೋಗ ಅಂತೂ ಬದಲಾವಣೆ ಮಾಡೋದು ಬೇಡ ಅಂತಂದೆ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಏನೂ ದೊಡ್ಡ ಡಿಸಿಷನ್ಸ್ ತೊಗೋಬೇಡಿ. ಈಗ ನಡ್ಕೊಂಡು ಹೋಗ್ತಾ ಇರೋದು ಹಾಗೇ ನಡ್ಕೊಂಡು ಹೋಗಲಿ. ಮೇಷರಾಶಿಯವರಿಗೆ ಅಷ್ಟೊಂದೇನು ಉತ್ತಮ ಕಾಣ್ತಾ ಇಲ್ಲ. ಸ್ವಲ್ಪ ಆರೋಗ್ಯದಲ್ಲೂ ಹಿನ್ನಡೆ ಆಗುವಂಥ ಸಾಧ್ಯತೆ. ಮುಖ್ಯವಾಗಿ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರ ಇದೆಯಲ್ಲ, ಈ ಸೈಟ್ ಸೇಲ್ ಮಾಡೋದು, ಮನೆ ಸೇಲ್ ಮಾಡೋದು, ಸೈಟ್ ತೊಗೊಳ್ಳೋದು, ಅಥವಾ ರಿಯಲ್ ಎಸ್ಟೇಟು ಮೀಡಿಯೇಷನ್ ಮಾಡೋದು, ಅಂದರೆ ಬ್ರೋಕರ್ಸ್ ಆಗಿ ಕೆಲಸ ಮಾಡುವಂಥದ್ದು, ಸ್ವಲ್ಪ ರೈತರಿಗೂ ಕೂಡ ಹಿನ್ನಡೆ ಆಗುವಂಥ ಸಾಧ್ಯತೆ. ಈವನ್ ಹೇಳ್ತೀನಿ ನೋಡಿ, ಈ ಒಂದು ಕುಜನ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಬಂಗಾರ, ಬೆಳ್ಳಿ, ಕಂಚು, ಹಿತ್ತಾಳೆ, ತಾಮ್ರ, ಈ ಥರ ಸಂಬಂಧಪಟ್ಟಂಥದ್ದು, ಮೆಷನರೀಸು, ಆಮೇಲೆ ಈ ಒಂದು ಏನು ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸು, ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಇಶ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣ್ತಾ ಇರೋದ್ರಿಂದ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಭಾಳ ಉತ್ತಮ. ಸಾಧ್ಯವಾದಷ್ಟು ಸ್ವಲ್ಪ ಪಾಸಿಟಿವ್ ಆಗಿರಿ. ದೂರ ಪ್ರಯಾಣ ಅಷ್ಟೊಂದು ಉತ್ತಮ ಕಾಣ್ತಾ ಇಲ್ಲ ನಿಮಗೆ. ಮೇಷರಾಶಿಯವರು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ದೂರ ಪ್ರಯಾಣ. ಏನಾದರೂ ಇದ್ದರೆ 1 ತಿಂಗಳು ಮುಂದೆ ಹಾಕಿ ಅಂತ ನಾನು ಹೇಳ್ತೀನಿ. ನಿಮಗೆ ಸಾಧ್ಯವಾದಷ್ಟು ಮುಂದೆ ಹಾಕೋದು ಭಾಳ ಉತ್ತಮ ಮೇಷರಾಶಿಯವರು. ಅದಲ್ಲದೆ ಸ್ವಲ್ಪ ನಿಮ್ಮ ಮೇಲೆ ಅಪವಾದ, ಅಪನಂಬಿಕೆ, ಅಪನಿಂದನೆ ಎಲ್ಲ ಬರುವಂಥ ಸಾಧ್ಯತೆ. ನಿಮ್ಮವರೇ ನಿಮ್ಮನ್ನು ನಂಬೋದಿಲ್ಲ, ಅಥವಾ ನೀವು ಯಾರನ್ನಾದ್ರೂ ನಂಬಿದ್ರೆ ಮೋಸ ಹೋಗುವ ಸಾಧ್ಯತೆ, ಫಿನಾನ್ಷಿಯಲ್ ಆಗಿ ಸ್ವಲ್ಪ ಕ್ರೈಸಸ್ ಆಗುವಂಥ ಸಾಧ್ಯತೆ ಎಲ್ಲ ಹೆಚ್ಚು ಮೇಷರಾಶಿಯವರು ಕಾಣ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಜಾಗೃತಿಯಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳೇಬೇಕು, ಅದಕ್ಕೆ ಬೇಕಾದ ಪರಿಹಾರ ಮಾಡಿಕೊಳ್ಳೇಬೇಕು. ಅದು ತುಂಬ ಇಂಪಾರ್ಟೆಂಟ್ ಇದೆ. ನೆಗ್ಲಿಜೆನ್ಸಿ ಮಾಡಬೇಡಿ. ಯಾಕೆಂದರೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋವಂಥದ್ದು ಭಾಳ ಉತ್ತಮ ಇರುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ನು ನೋಡಿ, ಈ ಗೌರ್ಮೆಂಟ್ ಅಧಿಕಾರಿಗಳಿಗೆ, ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರು ಕೂಡ ಒಂದು ಸ್ವಲ್ಪ ಕಳವಳ, ಒಂಚೂರು ಸಮಸ್ಯೆಗೆ ಒಳಗಾಗುವಂಥದ್ದು, ಏನಾದರೂ ಒಂದು ಬೇಸರ, ಸ್ಟ್ರೆಸ್ ಫೀಲ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆಮೇಲೆ ಈ ತಿಂಗಳು ಹೆಚ್ಚು ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡನ್ನು ಕೈಯಲ್ಲಿ ಇಟ್ಕೊಳ್ಳಿ, ಖಂಡಿತ ಬೇಕಾಗುತ್ತೆ ನಿಮಗೆ. ಏನಾದರೂ ಖರ್ಚು ಬಂದೇ ಬರುತ್ತೆ. ಅದು ಆ ಆಕಸ್ಮಿಕವಾದಂಥ ಖರ್ಚುಗಳು ಹೆಚ್ಚಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸಾಧ್ಯವಾದಷ್ಟು ಹಣ ಹೆಚ್ಚು ಪೋಲ್ ಮಾಡೋಕ್ಕೆ ಹೋಗಬೇಡಿ. ದೂರ ಪ್ರಯಾಣ ಖಂಡಿತ ಬೇಡ. ಹೊಸ ಕಾರು ಖರೀದಿ ಮಾಡುವಂಥ ಸಂದರ್ಭ ಈ ತಿಂಗಳು ಅಲ್ಲ. ಎಲ್ಲವನ್ನು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡುವಂಥದ್ದು ಭಾಳ ಉತ್ತಮ ಮೇಷರಾಶಿಯವರು. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು. ರಾಹು ಜಯಂತಿ ದಿನ ರಾಹುನ ಆರಾಧನೆ ಮಾಡಿ 7ನೇ ತಾರೀಕು, ಅದನ್ನು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಯಾವುದನ್ನು ಕೂಡ ಯೋಚನೆ ಮಾಡೋದು ಬೇಡ. ಧೈರ್ಯವಾಗಿರಬೇಕು ಅಂಡ್ ಪಾಸಿಟಿವ್ ಆಗಿರಬೇಕು. ಅದು ನಿಮಗೆ ತುಂಬ ಸಪೋರ್ಟ್ ಆಗಿ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.